ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಕ್ಯಾಶುವಲ್ ಹಾಗೆ ಡೈಲಿ ವ್ಲಾಗ್ ಇರುತ್ತೆ. ಹಾಗೆ ಏನಾದರೂ ಶಾಪಿಂಗ್ ಮಾಡಿದಾಗ ತೋರಿಸಿ, ಹಬ್ಬಕ್ಕಿಂತ ಮುಂಚೆ ತೋರಿಸಿ, ನಮಗೂ ಯೂಸ್ ಆಗುತ್ತೆ. ಮಕ್ಕಳಿಗೆಲ್ಲ ತರಿಸ್ಕೊಂಡ್ರೆ ಅಂತ ನಂಗೆ ತುಂಬ ಜನ ಮೆಸೇಜ್ ಮಾಡ್ತೀರಾ. ಈ ಸತಿ ಇನ್ನೂ ನಾನು ಫಸ್ಟ್ ವೀಕಲ್ಲಿ ಹಬ್ಬ ಮಾಡೋದು ಬೇಡ ಅಂದ್ಕೊತೀನಿ. ನಂದು ಅವಾಗ ಕರೆಕ್ಟು ಪೀರಿಯಡ್ಸ್ ಟೈಮ್ ಇರುತ್ತೆ. ಸೊ ಸೆಕೆಂಡ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ರಜಾ ಕೂಡ ಇದಿದೆ ಅನಿಸುತ್ತೆ, ಇಂಡಿಪೆಂಡೆನ್ಸ್ ಡೇ ಇದೆ ಅನಿಸುತ್ತೆ. ಆವಾಗ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಇನ್ನೂ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಈ ಸಲ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೀವಿ. ಅದಕ್ಕೆ ಏನು ಹಬ್ಬದ ಈ ಸಲ ಏನೇನೋ ಪ್ರಿಪ್ರೇಷನ್ ಆಗಿಲ್ಲ. ಸಿಂಪಲಾಗಿ ಮಾಡ್ತೀನಾ, ಗ್ರ್ಯಾಂಡಾಗಿ ಮಾಡ್ತೀನಾ ಗೊತ್ತಿಲ್ಲ. ಅದಕ್ಕೆ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ ಅದು. ಬಟ್ ನಾನು ಕೇಳ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ದಿವ್ಯಾ ಅನ್ನೋರು ನನಗೆ ಒಬ್ಬರು ಮೆಸೇಜ್ ಮಾಡಿದರು. ನಿಮಗೆ ನಮ್ಮ ಪಾಪುಗೆ ಇದು ಡ್ರೆಸ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ, ನೀವು ತೊಗೊಳ್ಳಿ ಪಾಪುಗೆ ಅಂತ. ಮೀಶೋದಲ್ಲಿ ಇಲ್ಲಿ ಹಾಕ್ತಾಯಿರ್ತೀನಿ, ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳಿದ್ರು. ಈ ಥರದ್ದೆಲ್ಲ ಸಜೆಸ್ಟ್ ಮಾಡಿ ಹಬ್ಬದಕ್ಕಿಂತ ಮುಂಚೆನೇ ಮಾಡಿ, ನಾವು ತೊಗೊತೀವಿ, ಚೆನ್ನಾಗಿರುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳಿ, ವಿಡಿಯೋದಲ್ಲಿ ಹೇಳಿ, ತುಂಬ ಜನ ತೊಗೋಬೋದು, ಚೆನ್ನಾಗಿದೆ ಅಂತ ಹೇಳಿದ್ರು. ನನಗೂ ಚೆನ್ನಾಗಿದೆ ಅನಿಸ್ತು. ನಾನು ಇವಾಗ ಆರ್ಡ್ರ್ ಮಾಡಿದ್ದೀನಿ, ಬರುತ್ತೆ. ನನ್ನ ದಿನ ಬಂದಿಲ್ಲ. ಬಟ್ ಮೀಶೋದಲ್ಲಿ ಗೊತ್ತಲ್ಲ, ಸ್ವಲ್ಪ ಲೇಟೆಲ್ಲ ಬರೋದು. ಅದಕ್ಕೆ ಈ ವ್ಲಾಗಲ್ಲೇ ಅಪ್ಡೇಟ್ ಮಾಡಿದೆ ನಾನು ನಿಮಗೆ. ಚೆನ್ನಾಗಿದೆ, ಒಂಥರ ಗೋಲ್ಡ್ ಕಲರ್ ಇದು ಬರುತ್ತೆ, ಸ್ಕರ್ಟ್ ಬರುತ್ತೆ, ಬ್ಲೂ ಕಲರ್ ಟಾಪ್ ಬರುತ್ತೆ. ಮತ್ತು ಇದೆಲ್ಲ ಪ್ರಮೋಷನ್ ಅಲ್ಲ, ಮೀಶೋದಲ್ಲಿ ಇದೆ, ನೀವು ಲಿಂಕ್ ಹಾಕ್ತೀನಿ, ಬೇಕಾದ್ರೆ ನೀವು ತೊಗೋಬೋದಷ್ಟೇ. ನಮ್ಗೆ ಯಾಕೆಂದರೆ ಹಬ್ಬಕ್ಕಿಂತ ಮುಂಚೆ ಹೇಳಿದ್ರೆ ನೀವುಗಳು ತೊಗೊಳ್ತೀರಾ, ಯೂಸ್ ಆಗುತ್ತೆ ಅಂತ. ಇವಾಗ ಹಬ್ಬ ಇನ್ನೊಂದು 4 ದಿವಸ ಇದೆ ಅನ್ನಂಗೆ ಹೇಳಿದ್ರೆ ನೀವು ಆರ್ಡ್ರ್ ಮಾಡಿದ್ರೆ ಅದು ಬರಲ್ಲ. ಅದಕ್ಕೋಸ್ಕರ ಮುಂಚೆನೇ ಹೇಳಿದೆ. ಸೊ ಹೋಗಿ ವಿಡಿಯೋ ನೋಡ್ಕೊಂಬನ್ನಿ. 2-3 ದಿವಸದ ವಿಡಿಯೋ ನಿಮಗೆ ಸಿಗುತ್ತೆ ಇದರಲ್ಲಿ. ಲಾಸ್ಟಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಹೋಗಿದ್ದೆ, ಶಾಪಿಂಗಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ. ನಾನು ದೀಪು ಬೆಳಗ್ಗೆನೇ ಸಂಡೇ ತರಕಾರಿ ತರಕ್ಕೆ ಅಂತ ಹೋಗಿದ್ವಿ. ಸೊಪ್ಪು ಬೇಕಿತ್ತು ನನಗೆ, ಸೊಪ್ಪಿನ ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ಬಂದರೆ ಹೋಲ್ಸೇಲ್ ಪ್ರೈಸಿಗೆ ನಮಗೆ ಸಿಗೋದು. APMCಯಲ್ಲಿ ತುಂಬ ಜನ ಇರ್ತಾರೆ. ಸಂಡೇ ಅಂತೂ ಒಂದು ವಾರ 15 ದಿವಸಕ್ಕಾಗೋಷ್ಟು ತರಕಾರಿನ ತೊಗೊಂಡು ಮನೇಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ನಾವು ಮನೆ ಹತ್ರ ತೊಗೋತೀವಿ ಅಂದರೆ ಒಂದು ಕಟ್ 10 ರೂಪಾಯಿ 15 ರೂಪಾಯಿ ಹಂಗಿರುತ್ತಲ್ಲ, ಇಲ್ಲಿ ಬಂದರೆ 10 ರೂಪಾಯಿಗೆ 3-4 ಹಂಗೆ ಕೊಡ್ತಾರೆ. ಮತ್ತು ಫ್ರೆಶ್ಶು ಆವತ್ತಿಂದ ಅವತ್ತೇ. ಬೇರೆ ಕಡೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡ್ತಾರಲ್ಲ, ಆ ಥರ ಇರೋಲ್ಲ. ಸೊ ಅದಕ್ಕೆ ಮನೆಗೆ ರಿಲೇಟಿವ್ಸ್ ಬರೋರಿದ್ದರು, ಅದಕ್ಕೆ ಬಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಹೋದ್ವಿ. ದೀಪು ಕಝಿನ್ ಬರ್ತಾ ಇದ್ದಾರೆ ಮೈಸೂರಿಂದ. ಇಲ್ಲೇನೋ ಅವರಿಗೆ ವರ್ಕ್ ಇತ್ತು ಅಂತ 2 ಡೇಸ್ಗೆ ಅಂತ ಬರ್ತಾಯಿದ್ರು. ಅದಕ್ಕೆ ಎಲ್ಲ ಹೋಗಿ ತೊಗೊಂಬರೋಣ ಅಂತ ಹೋಗಿದ್ವಿ. ಎಲ್ಲ ತೊಗೊಂಡ್ವಿ. ಇನ್ನು ತುಂಬ ಬೆಳಗ್ಗೆನೇ ಹೋಗಿದ್ವಿ, ಒಂದು 8 ಗಂಟೆಗೇ. ಪಾಪು ಮಲ್ಕೊಂಡಿದ್ಲು, ಅವಳಿಗೆ ಮನೇಲೇ ಬಿಟ್ಟು ಅಮ್ಮನ ಹತ್ರ ಹೋಗಿದ್ವಿ. ಸಂಡೇ ಆಗಿತ್ತಲ್ವಾ, ಕಾಲು ಸೂಪ್ ಕುಡಿಯೋಣ, ತುಂಬ ದಿನ ಆಯಿತು ಅಂತ ಕಾಲು ಸೂಪು ಶಾಪಿಗೆ ಬಂದಿದ್ದೀವಿ. ಯೂಶ್ವಲಿ ನಾವು ಅವಾಗ ಕುಡಿತಿದ್ವಿ, ಬಟ್ ಈ ಮಳೆಗಾಲದಲ್ಲಿ ಒಳ್ಳೆ ಮಜಾ ಕೊಡುತ್ತೆ. ಕಾಲು ಸೂಪು, ಇಡ್ಲಿ, ಜಾಬ್ಸು ಅದೆಲ್ಲ ಬೆಳಗ್ಗೆನೇ ಬಿಸಿತ್ತು ಕುಡಿಯೋಕ್ಕೆ. ನಾನು ಅದನ್ನೇ ಹೇಳ್ತಾಯಿದ್ದೆ, ಈ ಚಳಿಗೆ ಅವತ್ತಂತೂ ಹೋದಾಗ ಅದು ಏನೋ ಗೊತ್ತಿಲ್ಲ, ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು. ನಾನು ಲಾಸ್ಟ್ ಟೈಮ್ ಕುಡಿದಿದ್ದಕ್ಕಿಂತ ಈ ಟೈಮ್ ತುಂಬ ಚೆನ್ನಾಗಿತ್ತು. ಒಂದು ಫುಲ್ ಸೂಪ್ ತೊಗೊಂಡು, ಕಾಲು ಸೂಪ್ ತೊಗೊಂಡು ಕುಟ್ಕೊಂಡು ಇಲ್ಲಿ ತಿನ್ಕೊಂಡು ಬಂದ್ವಿ. ನಾವು ಹಿಂಗೆ ಏನಾದರೂ ತಿನ್ನಬೇಕು ಅಂತ ಆಸೆ ಆದರೆ ಹೋಗಿ ತಿಂದುಬಿಡ್ತೀವಿ, ಏನಾದರೂ ಆ ಥರ ತಿನ್ನೋ ವಿಷಯದಲ್ಲಿ. ನನಗೆ ಬೆಳಗ್ಗೆ ಹೊತ್ತು ಈ ಥರ ತಿಂಡಿ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಒಂದು ವಾರದಲ್ಲಿ ಒಂದ್ಸಲ ಈ ಥರ ಕಾಲು ಸೂಪು, ಈ ಥರ ಒಂಥರ ನಮ್ಮದು ನಾಟಿ ಸ್ಟೈಲಲ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾವು ಯೂಶ್ವಲಿ ಸಂಡೇ ಫಿಕ್ಸ್. ಅಲ್ಲಿ ಸಂಡೇ ಸಿಗೋದೇ ಒಂದೇ ದಿವಸ, ಯಾವ ವಾರನೂ ಮಾಡಲ್ಲ. ಆಮೇಲೆ ನಮ್ಮ ಮನೆ ಹತ್ರ ಯಾರೋ ಒಬ್ಬರು, ಅಂದರೆ ನಮ್ಮ ಮನೆಯಿಂದ ಒಂಚೂರು ದೂರ ನಾಯಿ ಮರಿ ಹಾಕಿತ್ತು. ಆ ನಾಯಿ ಮರಿಗೆ ಈ ಥರ ಒಂದು ಗೂಡು ಕಟ್ಟಿದ್ರು. ಅದನ್ನು ನೋಡಿ ತುಂಬ ಶಾಕ್ ಆಯಿತು. ಯಾವ ಪುಣ್ಯಾತ್ಮನಪ್ಪ ಇದನ್ನು ಮಾಡಿದ್ದು, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಮರಿಗಳು ಎಷ್ಟು ಸೇಫಾಗಿ ಮಲ್ಕೊಂಡಿತ್ತು. ತುಂಬ ಮಳೆ, ನಮ್ಮ ಮನೆಯಿಂದ ಒಂಚೂರು ದೂರ ಇತ್ತು, ನಮಗೆ ಗೊತ್ತಿಲ್ಲ ಮರಿ ಹಾಕಿದ್ದಲ್ಲ. ನಾವಾಗಿದ್ದರೆ ಒಂದು ಬಾಕ್ಸ್ ಏನಾದರೂ ಇಡ್ತಾ ಇದ್ವೋ ಏನೋ ಅಷ್ಟೇ. ಬಟ್ ಯಾರಪ್ಪ ಈ ಥರ ಮಾಡಿದ್ದಾರೆ ಅಂತ ನಾನು ಹೋಗಬೇಕಾದ್ರೆ ದಾರಿಯಲ್ಲಿ ನೋಡ್ಕೊಂಡು ಹೋದೆ. ಬಟ್ ಅವತ್ತೇ ನಾನು ಅದನ್ನ ಯಾರು ಮಾಡಿದ್ದು ಏನು ಅಂತೆಲ್ಲ ನೋಡಿದ್ವಿ. ನಾನು ಲಾಸ್ಟಿಗೆ ತೋರಿಸ್ತೀನಿ, ತುಂಬ ಖುಷಿಯಾಯಿತು ನನಗೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ಅಪ್ಪ ಮಗಳು PS5 ಆಟಾಡ್ತಿದ್ರು. ಅವ್ರ ಅಪ್ಪಂಗೆ ಆಟಾಡೋಕ್ಕೆ ಬಿಡೋಲ್ಲ. ನಾವು ಯಾಕಾದರೂ ತೊಗೊಂಡ್ವಿ ಅಂತ ಇವಾಗ ರಿಗ್ರೆಟ್ ಮಾಡ್ತೀವಿ. ಅವರು ಹಿಂಗೆ ಇಟ್ಕೊಂಡು ಕೂತ್ರೆ ನನಗೂ ಬೇಕು ಅಂತಾಳೆ. ಸೊ ಅದಕ್ಕೆ ಅವಳಿಗೊಂದು ಅದೇ ಥರ ತರಿಸಿದ್ವಲ್ಲ, ಅದನ್ನು ಕೊಟ್ಟು ಕೂರಿಸ್ತೀನಿ. ಅವಳು ಹೊತ್ತಿದ್ರೆ ಅಲ್ಲೇನೋ ಆಗ್ತಾಯಿದೆ ಅನ್ನೋ ಥರ ಅವಳು ಇಮ್ಯಾಜಿನ್ ಮಾಡ್ಕೋತಾಳೆ.
ಅಷ್ಟು ಇದು ಮಾಡ್ತಾಳೆ, ಆಡೋಕ್ಕೆ ಬಿಡಲ್ಲ, ಅವಳು ಮಲ್ಕೊಂಡಾಗ ಆಡಬೇಕು, ಹಂಗೆ ಆಗಿದೆ. ಅವಾಗ ತೊಗೊಂಡಾಗ ತುಂಬ ಚಿಕ್ಕವಳಿದ್ಲು, ಅವಳಿಗೇನು ಗೊತ್ತಾಗ್ತಿರ್ಲಿಲ್ಲ. ಇವಾಗೆಲ್ಲ ಗೊತ್ತಾಗುತ್ತಲ್ಲ, ನಾನು ಆಡ್ತೀನಿ ಕೊಡು ಅಮ್ಮ ಅಂತ ಹೇಳ್ತಾಳೆ. ಸೊ ಇದು ಹೆಂಗಿದೆ ಗೊತ್ತಾ, ಇದು ತುಂಬ ಚೆನ್ನಾಗಿದೆ ನೋಡಿ. ಆನು ಆಫ್ ಮಾಡೋದು, ಈ ಮಕ್ಳಿಗೆ ಬರೀ ಇಂಥದ್ರ ಮೇಲೆ ನೋಡಿ ಕಣ್ಣು. ಆನು ಆಫ್ ಮಾಡೋದು, ಈ ಚಾರ್ಜರ್ ಚುಚ್ಚೋದು, ಈ ಕೀ ತೊಗೊಂಡು ಕೀ ಎಲ್ಲ ಹಾಕೋ ಥರ ಆಟಾಡೋದು, ಆ ಥರ ಇದು ನೋಡಿ. ಅದರಲ್ಲೇ ಇದೆ, ಏನೂ ಹಾರ್ಮ್ ಆಗೋಲ್ಲ, ಮತ್ತು ಇದು ಕಣ್ಣಿಗೂ ತುಂಬ ಹೊಡೆಯಲ್ಲ ಲೈಟು ನೋಡಿ. ಅದು ಕೀ ಹಾಕೋದು ಎಲ್ಲದೂ ಇದೆ. ನಂಗೆ ಲಿಂಕ್ ಬೇಕಂದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ನಾನು ಇದು ಮಾಡ್ತೀನಿ. ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದದು. ಅವ್ರ ತಲಹರಟೆ ಮಾಡೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಅದೊಂದು ಟಾಯಿ ಆರಾಮಾಗಿ ಏನು ತೊಂದರೆ ಇಲ್ಲದೆ ಭಯ ಇಲ್ಲದೆ ಕೊಡ್ಬೋದು. ಆಮೇಲೆ ಸಂಜೆ ಮಕ್ಕಳೆಲ್ಲ ಬರೋದಿತ್ತಲ್ಲ, ರಿಲೇಟಿವ್ಸು ಮಕ್ಕಳು, ಅವರಿಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ. ಸೊ ಅದಕ್ಕೆ ನಾವು ಏನಾದ್ರು ತೊಗೊಂಡು ಹೋಗೋಣ, ಸ್ನ್ಯಾಕ್ಸು ಬಂದಿದ ತಕ್ಷಣ ತಿನ್ನೋಕ್ಕೆ ಅಂತ ಬಂದ್ವಿ. KFCಲ್ಲಿ ಏನು ಭಾರಿ ಚೆನ್ನಾಗಿರೋವಂಥ ಕೇಕ್ಸು ಅದನ್ನೆಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ಇವಾಗ ಇದು ಮಾಡಿರೋದು, ಇಷ್ಟು ದಿನ ಹಿಂಗಿರಲಿಲ್ಲ, ಬರೀ ಕೇಕ್ಸ್ ಇತ್ತು. ನಾವು ಈ ಬ್ಲ್ಯಾಕ್ ಕರೆಂಟು ಅದು ಇದು ತಿಂತಾಯಿದ್ವಿ. ನನಗೆ ಡೆತ್ ಬೈ ಚಾಕ್ಲೇಟ್ದು ಕೇಕ್ ಇಷ್ಟ. ಫುಲ್ ಚಾಕ್ಲೇಟ್ ಇರುತ್ತೆ ಅದರಲ್ಲಿ, ಫುಲ್ ಬಿಸಿ ಮಾಡಿಸ್ಕೊಂಡು ಮೆಲ್ಟ್ ಮಾಡ್ಕೊಂಡು ತಿಂತೀನಿ ಈ ಥರ. ಅದನ್ನು ತಿನ್ನೋಕೆ ಹೋಗಿದ್ದೆ. ಹಾಗೆ ನೋಡಿದೆ, ತುಂಬ ಏನೇನೋ ಚೀಸ್ ಕೇಕ್ ಎಲ್ಲ ಮಾಡಿದ್ದಾರೆ, ಏನೋ ಹೊಸ್ದಾಗೆಲ್ಲ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. KFC ಯಾವತ್ತೂ ನಮಗೆ ಏನಂತಾರೆ ಡಿಸಪಾಯಿಂಟ್ ಮಾಡಲ್ಲ. ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಪ್ರೈಸಿಂದ ಇರ್ಬೋದು, ಎಲ್ಲದೂ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಶಿವಮೊಗ್ಗದಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ಬೇಕ್ರಿಯಿಂದ ಮನೆಗೆ ಬರ್ತಾಯಿದ್ವಿ. ಆವಾಗ ನೋಡಿದ್ವಿ, ಯಾರೋ ಬಂದು ಏನೋ ಊಟ ಹಾಕ್ತಿಯಾರಲ್ಲ ಅಂತ. ನಾವು ಅವರಿಗೆ ಕೇಳಿದ್ವಿ, ಸರ್ ನೀವು ಮನೆಯಲ್ಲಿರೋದು ಏನೂ ಎತ್ತಾ ಇಲ್ಲ ಅಂತ. ಇಲ್ಲ, ನಂದು ನಮ್ಮ ಮನೆಯಿಂದ ಅವ್ರ ಮನೆ ತುಂಬ ದೂರ ಇದೆ. ಇಲ್ಲಿ ಯಾವುದೋ ಆಟೋ ಬಾಡಿಗೆಗೆ ಬಂದಾಗ ಇದು ಮರಿ ಹಾಕ್ತಾ ಇದ್ದಿದ್ದನ್ನು ನೋಡಿದ್ದಾರೆ. ತುಂಬ ಮಳೆ ಬರ್ತಿತ್ತಂತೆ. ಆ ಕಡೆ ಈ ಕಡೆ ಇರೋವಂಥ ಕಸದಲ್ಲಿರೋವಂಥ ಟಾರ್ಪಲ್ಗಳು ಅದು ಎಲ್ಲ ತೊಗೊಂಬಂದು ಅವರೇ ವಾಲಂಟಿಯರಾಗಿ ಒಬ್ಬರೇ ಈ ಥರ ಗೂಡು ಕಟ್ಟಿ ಅವರು ಅಷ್ಟು ದೂರದಿಂದ ಬಂದು ದಿನ ಊಟ ಹಾಕಿ ಹೋಗ್ತಾರೆ. ನಂಗೆ ಅವ್ರು ನೋಡಿ ತುಂಬ ಖುಷಿ ಆಯಿತು. ಅದೇ ಹೇಳಿದೆ ನಾನು, ಇವತ್ತು ಬೆಳಗ್ಗೆ ಅನ್ಕೊತಿದ್ವಿ ಯಾವ ಪುಣ್ಯಾತ್ಮನಪ್ಪ ಇದು ಮಾಡಿದ್ದು ಅಂತ. ಬಟ್ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು ಅಂತ ಅವ್ರ ಹತ್ರ ಮಾತಾಡಿಕೊಂಡು ತುಂಬ ಹೊತ್ತು ಬಂದ್ವಿ. ಎಷ್ಟೋ ದೂರದಿಂದ ಬಂದು ಅನ್ನ ಹಾಕ್ತಾರೆ. ಸೊ ನಾವು ಅದಕ್ಕೆ ಹೇಳಿದ್ವಿ, ಇಲ್ಲ ನಾವು ಹಾಕ್ತೀವಿ ಇನ್ಮೇಲೆ. ನಮ್ಮ ಮನೆಗೆ ಸ್ವಲ್ಪ ದೂರ ಆಗುತ್ತೆ, ಒಂದು 300 ಮೀಟರ್ಸ್ ಆಗುತ್ತೆ. ನಾವು ಬಂದು ಹಾಕ್ತೀವಿ ಇನ್ಮೇಲೆ ಅಂತ ಅವರಿಗೆಲ್ಲ ಹೇಳಿ ಇದು ಮಾಡಿದ್ವಿ. ನಿಮಗೆ ಅಕಸ್ಮಾತ್ ಬರೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಾವು ಇನ್ಮೇಲೆ ಊಟ ಹಾಕ್ತೀವಿ. ನಮ್ಮ ಮನೇಲೂ ಒಂದು ನಾಯಿ ಇದೆ, ಅದಕ್ಕೂ ಊಟ ಹಾಕ್ತೀವಿ, ಅದ್ರ ಜೊತೆ ಇದಕ್ಕೂ ಹಾಕ್ತೀವಿ ಅಂತ ಎಲ್ಲ ಅವ್ರಿಗೆ ಹೇಳಿಬಿಟ್ಟು ಬಂದ್ವಿ. ನಂಗೆ ತುಂಬ ಖುಷಿ ಆಯಿತು ನೋಡಿ ಈ ಥರ. ಆಮೇಲೆ ಸಂಜೆ ಅಷ್ಟೊತ್ತಿಗೆ ಬಂದರು ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಮಕ್ಕಳಿಗೆ ಮಾಲಿಗೆ ಕರ್ಕೊಂಡು ಹೋಗೋಣ ಅಂತ, ಯಾಕೆಂದರೆ ದೀಪು ಮತ್ತು ಆಫೀಸಿಗೆ ಹೋದರೆ ಅವರು ಸಿಗಲ್ಲ. ಅದಕ್ಕೋಸ್ಕರ ಅವರಿದ್ದಾಗೆ ಕರ್ಕೊಂಡು ಹೋಗ್ಬಿಟ್ರೆ ಹೋಗೋಕ್ಕೆ ಬರೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೋಗಿದ್ವಿ. ಮಾಮೂಲಿ ನಮ್ಮ ಶಿವಮೊಗ್ಗದಲ್ಲಿ ಒಂದೇ ಮಾಲ್ ಇರೋದು. ಹೋಗ್ಬಿಟ್ಟು ಈ ಥರ ಪ್ಲೇ ಝೋನ್ ಇರುತ್ತಲ್ಲ, ಆ ಪ್ಲೇ ಝೋನಲ್ಲಿ ಇದು ಚೆನ್ನಾಗಿರುತ್ತೆ ಆಡೋಕ್ಕೆ. ಆ ಕಾರ್ಡ್ನ ರೀಚಾರ್ಜ್ ಮಾಡಿಸ್ಕೊಂಬಿಟ್ರೆ ಆರಾಮಾಗೆ ಆಡಿಸ್ಬೋದು. ಒಂದು 500 ರುಪೀಸ್ ರೀಚಾರ್ಜ್ ಮಾಡಿದ್ರೆ ಸಾಕು. ನಮ್ಮ ಶಿವಮೊಗ್ಗ ಮಾಲಲ್ಲಿ ತುಂಬ ಗೇಮ್ಸ್ ಆಡ್ಬೋದು. ನಾನು ಆ ಗೊಂಬೆ ಎಲ್ಲ ಎತ್ತುತ್ತಾರಲ್ಲ, ಅದನ್ನು ಆಡೋಕ್ಕೋಗಿ ನಾನೊಂದು 100 ರೂಪಾಯಿ ಹಾಳು ಮಾಡಿದೆ. ಒಂದು ಗೊಂಬೆನೂ ಬರಲಿಲ್ಲ, ಚಾಕ್ಲೇಟು ಬರಲಿಲ್ಲ. ಅದಕ್ಕೋಸ್ಕರ ಮಕ್ಕಳಿಗೆ ಇಲ್ಲಿ ಆಡಿಸ್ತಾ ಇದ್ದೀವಿ. ಅದು ತುಂಬ ಟ್ರಿಗರ್ ಮಾಡುತ್ತೆ ನಮಗೆ. ಅದು ಬರಲಿಲ್ಲ ಅಂದರೆ ಇನ್ನೊಂದು ಸತಿ ಆಡು ಅಂತ. ಹಂಗೆ ನಾನು ಹತ್ರ ಒಂದು 100-150 ರೂಪಾಯಿ ಒಂದು 4 ಸತಿ ಆಡಿ 100-150 ರೂಪಾಯಿ ಹಾಳು ಮಾಡಿದೆ ಅಂತಲೇ ಹೇಳ್ಬೋದು. ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದ್ರು. ನಮ್ಮ ಪಾಪು ಇವಾಗ ತುಂಬ ಇಷ್ಟಪಡ್ತಾಳೆ ಬೇರೆಯವ್ರ ಮಕ್ಳ ಜೊತೆ ಬೆರೆಯೋಕ್ಕೆ, ಬೇರೆಯವ್ರ ಮಕ್ಕಳು ಬಂದರೆ ಆಟ ಆಡೋಕ್ಕೆ, ಆ ಥರ ತುಂಬ ಇಷ್ಟಪಡ್ತಾಳೆ. ಸೊ ದಟ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ನಮ್ಮ ಅಮ್ಮ ಮತ್ತು ಡ್ಯಾಡಿ ಜೊತೆ ಬಿಟ್ಟು, ದೀತಿಯಂಗೂ ಬಿಟ್ಟು, ಅವರಿಗೂ ಎಲ್ಲರಿಗೂ ಬಿಟ್ಟು ನಾವು 4 ಜನ ಇದಕ್ಕೆ ಬಂದ್ವಿ, ಕ್ಲಬ್ಬಿಗೆ ಬಂದ್ವಿ. ಚೆನ್ನಾಗಿರುತ್ತೆ, ಕರ್ಕೊಂಡು ಹೋಗೋಣ ಅಂತ ನಾನು ದೀಪು ಕರ್ಕೊಂಡು ಬಂದ್ವಿ. ಅವರು ಟ್ರಾವೆಲ್ ಮಾಡ್ಕೊಬಂದು ಸುಸ್ತಾಗಿದ್ರ, ಅದಕ್ಕೆ ನೈಟ್ ಹೊರಗೆ ಡಿನ್ನರ್ ಮಾಡೋಣ ಅಂತ ಬಂದಿದ್ವಿ ಇಲ್ಲಿಗೆ ಕಂಟ್ರಿ ಕ್ಲಬ್ಬಿಗೆ. ಸೊ ದಟ್ ಇಲ್ಲಿ ದೀಪು ಆರ್ಡ್ರ್ ಮಾಡ್ತಿದ್ದಾರೆ, ನಾವೇ ಇಷ್ಟು ಜನ ಬರೋಣ, ಮಕ್ಕಳಿಗೆ ಕರ್ಕೊಂಬಂದರೆ ಮತ್ತೆ ಅವರಿಗೆ ಇಲ್ಲಿ ಊಟ ಮಾಡಿಸು, ಅದು ಮಾಡಿಸು, ಅಲ್ಲಿ ಓಡೋಗ್ತಾರೆ ಇಲ್ಲಿ ಓಡೋಗ್ತಾರೆ. ಸೊ ನಮಗೆ ಅಂತ 2 ಅವರ್ಸ್ ಇರಲಿ ಟೈಮು ಅಂತ ಬಂದಿದ್ವಿ ಅಷ್ಟೇ. ಅದಕ್ಕೆ ಮಕ್ಕಳಿಗೆ ಮಾಲಿಗೆಲ್ಲ ಕರ್ಕೊಂಡೋಗಿ ಅವರಿಗೆ ಚೆನ್ನಾಗಿ ಆಡಿಸಿ ಆಮೇಲೆ ನಾವು ಬಂದಿದ್ದು. ಸೊ ದೀಪುಗೆ ಕಝಿನ್ ಆಗಬೇಕು, ಇವರು ಅವರ ವೈಫು ಮತ್ತು 2 ಮಕ್ಕಳು ಬಂದಿದ್ದರು. ಇಲ್ಲಿ ಶಿವಮೊಗ್ಗದಲ್ಲಿ ಏನೋ ಕೆಲಸ ಇತ್ತು ಒಂದು 2 ಡೇಸು. ಸೊ ದಟ್ ಮನೆಗೆ ಬಂದಿದ್ದರು. ಆಮೇಲೆ ಇವಾಗ ನಾನು ಅಮ್ಮ ಇಲ್ಲಿ ಇದಕ್ಕೆ ಹೋಗ್ತಾಯಿದ್ದೀವಿ,
ಶಾಪಿಂಗಿಗೆ ಹೋಗ್ತಾಯಿದ್ದೀವಿ. ನನ್ನ ಬರ್ತ್ಡೇ ಹತ್ರ ಬಂತಲ್ಲ, ನಾನು ಏನೂ ಶಾಪಿಂಗೇ ಮಾಡಿರಲಿಲ್ಲ ಬರ್ತ್ಡೇಗೆ ಅಂತ. ಇದು ತೊಗೊಂಡಿದ್ದೆ ಬಿಡು ಆನ್ಲೈನಲ್ಲಿ, ಅದು ಇದು ಹಾಕ್ಕೊಂಡಿಲ್ಲ ಒಂದ್ಸಲೇನು. ಅದನ್ನೇ ಹಾಕ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲ್ ಮೂಮೆಂಟಲ್ಲಿ ನಾವು ಸ್ವಲ್ಪ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಚೆ ಹೋಗ್ತೀವಿ ಅಂದರೆ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಆಸೆ ಇರುತ್ತಲ್ಲ, ಏನಾದ್ರು ಹೊಸ ಬಟ್ಟೆ ತೊಗೋಬೇಕು, ಅಲ್ಲಿಗೆ ತಕ್ಕಂಗೆ ಬಟ್ಟೆ ತೊಗೋಬೇಕು ಅಂತ ಏನೋ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ನೋಡೋಣ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿ ಒಂದು ಹೊಸ್ದಾಗಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಶಾಪ್ ಓಪನ್ ಆಗಿದೆ ಆಯಿತಾ. ಹೇಗಿರುತ್ತೆ ಅಂತ ನೋಡೋಕೆ ಹೋದೆ. ತುಂಬ ಚೆನ್ನಾಗಿದೆ, ಕಮ್ಮಿಗೆ ಪ್ರೈಸಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ನೀವು ಒಂದ್ಸಲಿ ಹೋಗಿ ಬನ್ನಿ. ಇದು 250 300ಗೆಲ್ಲ ಒಳ್ಳೊಳ್ಳೆ ಡ್ರೆಸ್ಸು ನೋಡಿ. ಇದು ಒಂದು ಮ್ಯಾಕ್ಸಿ ಡ್ರೆಸ್ಸು ಜಸ್ಟು 250 300 ರುಪೀಸಿಗಿತ್ತು. ನಾನು ತೊಗೊಳ್ಲಿಲ್ಲ. ಯಾಕೆ ತೊಗೊಳ್ಳಿಲ್ಲ ಅಂತ ಮನೆಗೆ ಬಂದಮೇಲೆ ವೀಡಿಯೋ ನೋಡಿದಾಗ ಯೋಚನೆ ಮಾಡ್ತೀನಿ, ನಾನು ಯಾಕೆ ತೊಗೊಳ್ಳಿಲ್ಲ ಈ ಡ್ರೆಸ್ಸು ಅಂತ. ತುಂಬ ಚೆನ್ನಾಗಿದೆ. ನಾನು ಅಲ್ಲಿ ಏನು ತೊಗೊಂಡಿದ್ದೆ ಅಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈ ಶಾಪಿಗೆ ವಿಸಿಟ್ ಮಾಡಿ, ಕಮ್ಮಿಗೆ ತುಂಬ ಚೆನ್ನಾಗಿದೆ. ಒಂಥರ ಮಿನಿ ಸರೋಜಿನಿ ನಗರ್ ನೋಡ್ದಂಗೆ ಆಯಿತು ನನಗೆ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ತೊಗೊಂಡು ಮಾಲಿಗೆ ಬಂದೆ. ಟ್ರೆಂಡ್ಸಲ್ಲಿ ಏನೋ ಆಫರ್ ನಡೀತಿದೆ ಅಂತ ಅಂದರು, ತೊಗೊಳ್ಳೋಣ ಅಂತ. ಬಟ್ ಟ್ರೆಂಡ್ಸಲ್ಲಂತೂ ಯಾವುದ್ಯಾವುದೋ ಹಳೆ ಬಟ್ಟೆ ಸೇಲ್ ಆಗದೆ ಇರೋದು, 2000 3000 ಇರೋಂಥ ಡ್ರೆಸ್ಗಳಿಗೆ 60% 70% ಅಂತ ಹಾಕ್ಬಿಟ್ಟು ಸೇಲ್ ಕೊಟ್ಟಿದ್ದಾರೆ ಅಷ್ಟೇ. ಏನೂ ಚೆನ್ನಾಗಿರಲಿಲ್ಲ. ಕಲೆಕ್ಷನ್ಸ್ ಅಂತೂ ಚೂರು ಚೆನ್ನಾಗಿರಲಿಲ್ಲ. ಕ್ಲಾತ್ ಅಂತೂ ಇನ್ನೂ ಚೆನ್ನಾಗಿಲ್ಲ. ಈ ಸತಿ ಏನೂ ಇಷ್ಟ ಆಗಲಿಲ್ಲ ನನಗೆ. ಅದಕ್ಕೆ ಅಲ್ಲಿ ನಾನು ನೋಡಿದೆ. ನನಗೆ ಒಂದು ಪ್ಯಾಂಟ್ ಬೇಕಿತ್ತು ಆ್ಯಕ್ಚುಲಿ. ತೊಗೊಂಡಿದ್ದೀನಿ, ಬಟ್ ಸ್ಟಿಲ್ ಒಂದು ಹೈ ವೇಸ್ಟ್ದು ನನಗೆ ಒಂದು ಪ್ಯಾಂಟ್ ಹುಡುಕ್ತಾ ಇದೆ. ಬ್ಲ್ಯಾಕಲ್ಲೊಂದು ಮತ್ತು ಬ್ಲೂ ಅಲ್ಲೊಂದು ನನಗೆ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ದು ನೋಡಿದ್ರೆ ಅದು ಒಂದು ನನಗೆ ತುಂಬ ಉದ್ದ ಆಗಿಬಿಡುತ್ತೆ. ಮತ್ತೆ ಆರ್ಡ್ರ್ ಮಾಡಿಸ್ಬೇಕಲ್ಲ, ಅಲ್ಲೇ ಇದೆ ಆಲ್ಟ್ರೇಷನು, ಬಟ್ ಆರ್ಡ್ರ್ ಮಾಡಿಸ್ಬೇಕಲ್ಲ ಅನ್ನೋದು ಅದೊಂದು ಇದಿತ್ತು. ಬಟ್ ನನಗೆ ಯಾವುದು ಅಲ್ಲಿ ಕರೆಕ್ಟಾಗಿ ಸೂಟ್ ಆಗೋ ಥರ ಬ್ಲ್ಯಾಕ್ ಕಲರ್ ಸಿಗಲಿಲ್ಲ. ಈ ಥರ ಆಗುತ್ತೆ. ನಂಗೆ ತುಂಬ ಸಿಟ್ಟು ಬಂದುಬಿಡ್ತು ಈ ಪ್ಯಾಂಟ್ ವಿಷಯದಲ್ಲಿ. ಒಂದು ನನಗೆ ಇದು ಬರೋದು, ಟಾಪ್ ಹೆಂಗಿದ್ರೂ ಹಾಕ್ಕೋಬೋದು, ಈ ಪ್ಯಾಂಟು ಕರೆಕ್ಟಾಗಿ ಲೆಂತ್ ಇರಬೇಕು, ಸೊಂಟ ಕರೆಕ್ಟಾಗಿರಬೇಕು. ಸೊ ತುಂಬ ತೊಗೊಂಡೆ, ಇಷ್ಟ ಆಗಲಿಲ್ಲ. ಮ್ಯಾಕ್ಸಿಗೆ ಹೋಗ್ಬಿಟ್ಟೆ. ಮ್ಯಾಕ್ಸಲ್ಲಿ ತುಂಬ ಆಫರ್ ಇತ್ತು. ಅಲ್ಲಿ ಸುಮಾರು ಬಟ್ಟೆ ತೊಗೊಂಡು ಎಲ್ಲ ಟ್ರಯಲ್ ನೋಡಿ ಬಂದ್ವಿ. ಸೊ ಅಮ್ಮ ಒಂದೆರಡು ಟಾಪ್ ತೊಗೊಳ್ತೀನಿ ಅಂತ ಅಂದರು. ಅವರು ಟ್ರಯಲ್ ನೋಡ್ತಾಯಿದ್ರು. ನಾನು ಇಲ್ಲಿ ಕೂತ್ಕೊಂಡು ಆ್ಯಸ್ ಯೂಶ್ವಲ್ ವೀಡಿಯೋ ಮಾಡ್ಕೊತಾ ಇದ್ದೆ. ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ವೆಲ್ಕಮ್ ಬ್ಯಾಕ್ ಗೈಸ್. ಬನ್ನಿ ಇವಾಗ ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಕೆಲವೊಂದು ನಾನು ಆನ್ಲೈನ್ ಮಾಡಿರೋದಿದೆ, ಕೆಲವೊಂದು ಆಫ್ಲೈನ್ ಮಾಡಿರೋದಿದೆ. ಆಫ್ಲೈನ್ ಮಾಡಿರೋದು ನನ್ನ ಹತ್ರ ಲಿಂಕ್ಸ್ ಇದೆ ಆಯಿತಾ. ಆಮೇಲೆ ಕೆಲವೊಂದು ಮ್ಯಾಕ್ಸಲ್ಲಿ ಮಾಡಿದ್ದೀನಿ, ಕೆಲವೊಂದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದೀನಿ. ಇನ್ನೊಂದು ತೋರಿಸಿದ್ನಲ್ಲ ಆವಾಗಲೇ, ನೀವು ವೀಡಿಯೋದಲ್ಲಿ ನೋಡಿರ್ತೀರ, ರಂಗ್ದಿ ಕಲೆಕ್ಷನ್ಸ್ ಅಂತ ಗೋಪಿ ಸರ್ಕಲಲ್ಲಿ ಆಗಿದೆ. ತುಂಬ ಚೆನ್ನಾಗಿದೆ ಶಾಪ್ಸು. ಬರೀ ನಿಮಗೆ ಎಲ್ಲ ಥರದ್ದು ಇದೆ ಅವ್ರ ಹತ್ರ, ಎಲ್ಲ ಬ್ರ್ಯಾಂಡ್ಸ್ದು ಆ ಥರ ಇದೆ. ತುಂಬ ಕಮ್ಮಿಗೆ ಒಳ್ಳೊಳ್ಳೆ ಬಟ್ಟೆ ಇದೆ. ನಾನು ತೋರಿಸ್ತೀನಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ. ಲಿಟ್ರಲಿ ಬ್ಯಾಂಗ್ಳೂರಲ್ಲೆಲ್ಲ ಹೋಮ್ ಕಲೆಕ್ಷನ್ಸ್ ಅಂತ ಇರುತ್ತೆ, ಆ ಥರ ಇಲ್ಲಿ ಶಿವಮೊಗ್ಗದಲ್ಲಿ ಆಗಿದೆ ಈಗ. ತುಂಬ ಖುಷಿ ಆಯ್ತು ನನಗೆ ಅದು ನೋಡಿ. ಒಳ್ಳೆ ಕಮ್ಮಿಗೆ ಎಷ್ಟು ಚೆನ್ನಾಗಿರೋ ಡ್ರೆಸ್ಸು, ಪ್ಯಾಂಟ್ಸು ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದ್ಸಲ ನೀವು ವಿಸಿಟ್ ಮಾಡಿ, ನೀವು ಹೋದರೆ ಗೊತ್ತಾಗತ್ತೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಇದೆ, ಬೇಕಾದ್ರೆ ನಾನು ಹಾಕ್ತೀನಿ ಅಡ್ರೆಸ್ಸಿಗೋಸ್ಕರ. ಸೊ ನನಗೆ ಅದು ಪರ್ಸ್ನಲಿ ಸಜೆಸ್ಟ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ನಾನು ಯಾವುದೋ ಒಂದು ವೀಡಿಯೋ ನೋಡ್ಕೊಂಡು ಹೋಗಿದ್ದು, ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ, ಬಟ್ ತುಂಬ ಚೆನ್ನಾಗಿತ್ತು. ತುಂಬ ನಾನು 100 ರೂಪೀಸ್ 250 ರೂಪೀಸ್ಗೆಲ್ಲ ಒಳ್ಳೊಳ್ಳೆ ಬಟ್ಟೆಗಳು ತಂದಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇವಾಗ ತೋರಿಸ್ತೀನಿ. ಸೊ ಬರ್ತ್ಡೇಗೆ ಅಂತ ಇದನ್ನು ತೊಗೊಂಡಿದ್ದೀನಿ. ಯೂಶ್ವಲಿ ನಾನು ಈ ಥರ ಸ್ಲೀವ್ಸ್ ಹಾಕಲ್ಲ, ಯಾವುದೂ ಇಲ್ಲ ಅಂತ ಡ್ರೆಸ್ಸು. ಹಾಕಿದ್ರೂ ಇದ್ರ ಮೇಲೆ ಯಾವ್ದಾದ್ರು ಸ್ಟ್ರಗ್ಗು ಇಲ್ಲ ಆ ಥರ ವೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಲ ನೋಡೋಣ, ಈ ಥರ ಹಾಕ್ಕೊಳ್ಳೋಣ ಅಂತ ಇಷ್ಟ ಆಯಿತು. ಮೇನ್ ಇದ್ರ ಕಲರ್ ಇಷ್ಟ ಆಯಿತು ನೋಡಿ. ಈ ಥರ ಇಲ್ಲಿ ನಾನು ಫೋಟೋ ಹಾಕ್ತಾ ಇರ್ತೀನಿ. ಇದು ನಾನು ಆಫ್ಲೈನ್ ಶಾಪ್ ಮಾಡಿದ್ದು. ಇದು MRP ಮೇಲೆ 60% ಆಫ್ ಇತ್ತು ನನಗೆ ಟ್ರೆಂಡ್ಸಲ್ಲಿ ಆಯಿತಾ. ಇದು ಅರೌಂಡ್ ನನಗೆ 1000 ರೂಪೀಸಿಗೆ ಅಥವಾ 800 ರೂಪೀಸ್ಗೇನೋ ಸಿಕ್ತು. ಅರೌಂಡ್ 60% ಆಫ್ ಇತ್ತು. ಈ ಥರ ಫುಲ್ ಅನಾರ್ಕಲಿ ಥರ ಕಲರ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ಆಯಿತಾ. ಇಲ್ಲಿ ಹಾಕ್ತಾ ಇರ್ತೀನಿ ಫೋಟೋಸು. ಇದು ತೊಗೊಂಡೆ. ಬರ್ತ್ಡೇಗೆ ಎಲ್ಲರೂ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ಹೋದಾಗ ಹಾಕ್ಕೊಳ್ಳೋ ಥರ ಸೂಟ್ ಆಗೋ ಥರ ನಾನು ಡ್ರೆಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ತೋರಿಸ್ತೀನಿ. ಅದ್ರ ಜೊತೆಗೆ ಇದೊಂದು ತೊಗೊಂಡೆ. ಇದು ಅಷ್ಟೇ 60% ಆಫ್ ಇತ್ತು. ಇದು ಯಾವುದೋ ಇದ್ರ ಬ್ರ್ಯಾಂಡಪ್ಪ. ಇದು ಬರೀ ನೋಡಿ ಟಾಪಿಗೆ 1000 ರೂಪೀಸ್ ಅಂತೆ, ನನಗೆ 300 ರೂಪೀಸ್ಗೇನೋ ಸಿಕ್ತು. 60 70% ಆಫಲ್ಲಿ ಇದೊಂದು ತೊಗೊಂಡೆ.
ಚೆನ್ನಾಗಿದೆ, ಕಾಟನ್ ಟಾಪ್ ಫುಲ್ಲು ನೋಡಿ. ಇದು ನಿಮಗೆ ಆಜಿಯೋದಲ್ಲೂ ಆಫರಲ್ಲೇ ಸಿಗುತ್ತೆ. ಆಜಿಯೋದಲ್ಲೂ ಇದು 299 ರುಪೀಸ್ಗೆ ಆಫರ್ ಬಿಟ್ಟಿದ್ದಾರೆ ಹಿಂಗೆ. ಆಮೇಲೆ ಮ್ಯಾಕ್ಸಲ್ಲಿ ಇದೊಂದು ಶಾರ್ಟ್ಸ್ ತೊಗೊಂಡೆ. ಮ್ಯಾಕ್ಸಲ್ಲಿ ಏನು ಆಫರ್ ಹಾಕಿದ್ದಾರೆ ಅಂದರೆ ಫ್ಲ್ಯಾಟ್ 99 ರುಪೀಸ್, 199, 299, 399ಗೆ ತುಂಬ ಚೆನ್ನಾಗಿ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ದಾರೆ. ಯಾವುದ್ಯಾವುದೋ ಈ ಟ್ರೆಂಡ್ಸಲ್ಲಿ ಏನಂದರೆ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕ್ಬಿಟ್ಟು ಯಾವುದಾದ್ರು ಹಳೆ ಬಟ್ಟೆ ಚೆನ್ನಾಗಿಲ್ಲ ಅಂತ ಹಾಕ್ತಾರೆ. ಬಟ್ ಇದರಲ್ಲಿ ಮ್ಯಾಕ್ಸಲ್ಲಿ ಹಂಗಿಲ್ಲ, ತುಂಬ ಚೆನ್ನಾಗಿದೆ. ಒಂದ್ಸಲಿ ಮ್ಯಾಕ್ಸಿಗೆ ವಿಸಿಟ್ ಮಾಡಿ, ಮೇ ಬಿ 29 ತನಕ ಇರ್ಬೋದು ಆಫರು. ಅಲ್ಲಿ ಹೇಳ್ತಾ ಇದ್ರು ತೊಗೊಳ್ಳಿ 199, 99ಗೆಲ್ಲ ಒಳ್ಳೊಳ್ಳೆ ಟಾಪ್ಸ್ಗಳಿದೆ. ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ದಾರೆ. ಅದರಲ್ಲೇ ನಾನಿದು 199ಗೆ ಇದೊಂದು ಶಾರ್ಟ್ಸ್ ತೊಗೊಂಡಿದ್ದು. ಹಾಗೆ ಇದೊಂದು ಟಾಪು ನಾನೆಲ್ಲ ಮಡ್ಚಿಟ್ಬಿಟ್ಟಿದ್ದೆ ತುಂಬ, ಅದಕ್ಕೆ ಸುಕ್ಕಾಗಿದೆ. ಇದ್ರದ್ದೆಲ್ಲ ಲಿಂಕ್ಸ್ ಇಲ್ಲ. ಇದು ಮ್ಯಾಕ್ಸಲ್ಲಿ ನಿಮಗೆ ಮ್ಯಾಕ್ಸ್ ಆನ್ಲೈನ್ ಶಾಪಿಂಗಲ್ಲಿ ಸಿಗ್ಬೋದು. ಬಟ್ ಮ್ಯಾಕ್ಸ್ ಶಾಪಿಗೆ ವಿಸಿಟ್ ಮಾಡಿ, ಆಫರ್ ಇದೆ ನೋಡಿ. ಇದು 199 ಓಕೆನಾ. ಆಮೇಲೆ ಇದು ಪ್ಯಾಂಟು, ಜೀನ್ಸ್ ಪ್ಯಾಂಟು ಎಷ್ಟು ಚೆನ್ನಾಗಿದೆ ನೋಡಿ. ಜಸ್ಟ್ 199 ರುಪೀಸಿಗೆ ನನಗೆ ಮ್ಯಾಕ್ಸಲ್ಲಿ ಸಿಕ್ಕಿದ್ರೆ ನೀವು ನಂಬೋದೇ ಇಲ್ಲ ನೋಡಿ. ನನ್ನ ಸೈಜ್ 28 ಆಯಿತಾ. ಬರೀ 199 ರುಪೀಸಿಗೆ ನಾನು ತಂದಿರೋದು ಇದು ಅಷ್ಟೇ, ಮ್ಯಾಕ್ಸಲ್ಲಿ ಅಷ್ಟೇ ತೊಗೊಂಡಿದ್ದು. ಆಮೇಲೆ ಇದೊಂದು ಟಾಪ್ 99 ರುಪೀಸ್ಗೆ, ಇದ್ರ ಮೇಲೆ ಹಾಕಿ ನೋಡಿ 99ಗೆ ಇದೊಂದು ಟೀ ಶರ್ಟ್ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಮ್ಯಾಕ್ಸಲ್ಲಿ ನಾನು ಯೂಶ್ವಲಿ ಮ್ಯಾಕ್ಸಲ್ಲಿ ತುಂಬ ಸ್ವಲ್ಪ ಒಂದು ಮ್ಯಾಕ್ಸಿ ತೊಗೊಳ್ತೀರ ಅಂದರೆ 2000, 2500 ಆ ಥರ. ಬಟ್ ಇವಾಗೇನೋ ಕ್ಲಿಯರೆನ್ಸ್ ಸೇಲ್ ಅಂತ ಅಷ್ಟು ಕಮ್ಮಿಗೆ ಹಾಕಿದ್ದಾರೆ, ಅದಕ್ಕೆ ತೊಗೊಂಡೆ. ನೆಕ್ಸ್ಟು ನಾನು ಅಲ್ಲಿ ರಂಗ್ ದಿ ಕಲೆಕ್ಷನ್ಸ್ ಅಂತ ಇತ್ತಲ್ಲ, ಅಲ್ಲಿ ಹೋಗಿ ನೋಡಿದೆ. ನಾನು ಅಂದ್ಕೊಂಡೆ ಕ್ಲಾತ್ ಹೆಂಗಿರುತ್ತೋ ಏನೋ ಅಷ್ಟು ಕಮ್ಮಿ ಕೊಡ್ತಾರೆ ಅಂದರೆ ಅಂತ ಅಂದ್ಕೊಂಡೆ. ಬಟ್ ಎಕ್ಸಲೆಂಟಾಗಿದೆ ಒಂದು ಕ್ಲಾತ್ ಕ್ವಾಲಿಟಿ ನೋಡಿ. ಅದರಲ್ಲೊಂದು ಈ ಥರ ಫಾರ್ಮಲ್ಸ್ ಪ್ಯಾಂಟ್ ತೊಗೊಂಡೆ ಆಯಿತಾ. ಇದು ಫಾರ್ಮಲ್ಸ್ ಪ್ಯಾಂಟು, ಇದು ಅರೌಂಡ್ ನನಗೆ 300 ರುಪೀಸ್ ಅಷ್ಟೇ ಸಿಕ್ಕಿದ್ದು ನೋಡಿ, ಫಾರ್ಮಲ್ಸ್ ಪ್ಯಾಂಟು. ಆಮೇಲೆ ಇದು ಶಾರ್ಟ್ಸು. ಈ ಶಾರ್ಟ್ಸಿಗೆ ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಈ ಥರ ಬೆಲ್ಟ್ ಬೇರೆ ಇದೆ. ಜಸ್ಟ್ ಇದು ಅರೌಂಡ್ ನನಗೆ 120-100 ರುಪೀಸಿಗೆ ಸಿಕ್ಕಿರೋದು ಇದು ಒಂದು ಶಾರ್ಟ್ಸು. ಬೆಲ್ಟ್ ಇದೆ, ಇದು ದೊಡ್ಡಕ್ಕೂ ಇದೆ. ಆಮೇಲೆ ಅದರಲ್ಲೇ ಕಮ್ಮಿಗೆ ಸಿಕ್ತಲ್ಲ 2 ಶಾರ್ಟ್ಸ್ ಎತ್ಕೊಂಡ್ಬಿಟ್ಟೆ ನೋಡಿ. ಇದೊಂದು ತೊಗೊಂಡೆ ಆಯಿತಾ, 2 ಶಾರ್ಟ್ಸ್ ತೊಗೊಂಡೆ. ನಾನು ಹೇಳಿದ್ನಲ್ಲ ಹೊರಗೆ ಹೋಗೋದಕ್ಕೆ ನೋಡಿ ತಕ್ಕಂಗೆ ಡ್ರೆಸ್ ತೊಗೊಂಡಿದ್ದೀನಿ ಸತಿ ಅಷ್ಟೇ. ಆಮೇಲೆ ಇದೊಂದು ಹುಡೀಸ್ ಥರ ತುಂಬ ಬೆಚ್ಚಗಾಗುತ್ತೆ ನೋಡಿ. ಇದೆಷ್ಟು ಗೊತ್ತಾ, ಅರೌಂಡ್ 250 ರುಪೀಸ್ ಅಷ್ಟೇ ಟಾಪ್. ಇದು ನೋಡಿ ಸಖತ್ತಾಗಿ ಕಾಣುತ್ತೆ. ಇದೊಂದು ತೊಗೊಂಡೆ. ಆಮೇಲೆ ಮತ್ತೆ ಏನು ತೊಗೊಂಡೆ ನಾನಲ್ಲಿ, ಏನು ತೊಗೊಂಡೆ ಇನ್ನು ಬೇರೆದೆಲ್ಲ ತೊಗೊಂಡಿದ್ದೀನಿ. ಈ ಥರ ನಾನು ತುಂಬ ಅಲ್ಲಿ ತೊಗೊಂಡೆ ಅಂತಲೇ ಹೇಳ್ಬೋದು. ಇನ್ನೊಂದು ವೈಟ್ ಕಲರ್ ಒಂದು ತೊಗೊಂಡೆ, ತೋರಿಸ್ತೀನಿ ರೀ. ನಾನು ಈ ಥರ ತುಂಬ ಹುಡುಕ್ತಾ ಇದ್ದೆ. ಇದು ಅರೌಂಡ್ ನನಗೆ 200 ರುಪೀಸಿಗೆ ಸಿಕ್ತಷ್ಟೇ. ಇದ್ರ ಒಳಗೆ ಒಂದು ವೈಟ್ ಕಲರ್ ಯಾವುದಾದ್ರೂ ಇದ್ರ ಥರ ಒಳಗೆ ಇನ್ನರ್ ಹಾಕ್ಬಿಟ್ಟು ಹಾಕಬೇಕು. ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಆಚೆ ಹೋದಾಗ ಎಲ್ಲರೂ ರೆಸಾರ್ಟ್ ಹೋದಾಗ ಅಲ್ಲೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಪಟ್ ಅಂತ ಇದೊಂದು ತೊಗೊಂಡೆ. ಸೊ ಈ ಥರ. ಆಮೇಲೆ ಮ್ಯಾಕ್ಸಲ್ಲಿ ಒಂದು ಜೀನ್ಸ್ ತೊಗೊಂಡೆ ಅಷ್ಟೇ ಗೈಸ್ ಈ ಥರ. ಆಮೇಲೆ ಪಾಪುಗೆ ಮರೆಯೋಕ್ಕಾಗುತ್ತಾ, ಎಲ್ಲ ಕೆಳಗಿದೆ, ಅದಕ್ಕೆ ಬಗ್ಗಿ ತೊಗೊತಾ ಇದ್ದೀನಿ. ಅವಳಿಗೆ ಇದು ಟ್ರೆಂಡ್ಸ್ ಅಂತ ತೊಗೊಂಡಿದ್ದು ಈ ಥರ ಒಂದು ಲ್ಯಾವೆಂಡರ್ದು ಫ್ರಾಕು. ಅದಕ್ಕೆ ಇವೆಲ್ಲ ನಿಮಗೆ ಆಜಿಯೋದಲ್ಲೂ ಸಿಗುತ್ತೆ, ಬಟ್ ಏನೂ ಆಫರ್ ಇಲ್ಲ. ಅಲ್ಲಿ ನನಗೆ 50% ಆಫಲ್ಲಿತ್ತು ಅಂತ ತಗೊಂಡೆ ನೋಡಿ. ಈ ಥರ ಒಳಗೆ ಟಾಪು, ಇದೊಂದು ಫ್ರಾಕು ಚೆನ್ನಾಗಿದೆ. ಇದರಲ್ಲಿ ಕೆಲವೊಂದು ಲಿಂಕ್ ಇದೆ, ಕೆಲವೊಂದು ಲಿಂಕ್ ಇಲ್ಲ. ಸೊ ದಟ್ ನಾನು ಇಲ್ಲೆಲ್ಲೂ ಅಟ್ಯಾಚ್ ಮಾಡೋಕ್ಕಾಗಲ್ಲ. ನಾನು ಇನ್ಸ್ಟಾಗ್ರಾಮ್ ID-ನ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ನನಗೆ ಯಾವ್ದು ಬೇಕು ಅಂತ ನೀವು ಸ್ಕ್ರೀನ್ಶಾಟ್ ಮಾಡೋ, ಇಲ್ಲ ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತೀನಿ. ನಂಗೆ ಅಲ್ಲಿ ಕಳ್ಸೋಕ್ಕೆ ಈಸಿ. ಇಲ್ಲಿ ತುಂಬ ಕಷ್ಟ ಅಟ್ಯಾಚ್ ಮಾಡೋದು ಲಿಂಕು. ನಾನು ಇನ್ನೊಂದು ಕಡೆ ಕಳಿಸಿ ಅಲ್ಲಿಂದ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು, ಇಲ್ಲಿ ಟೈಪ್ ಮಾಡಬೇಕು. ಅದು ತುಂಬಾ ಹಿಂಸೆ ಆಗೋದು ಇಷ್ಟು ಈ ಡ್ರೆಸ್ಸಿಂದು. ಎಲ್ಲದೂ ಇಲ್ಲ ನನ್ನ ಹತ್ರ, ಆಗಲೇ ಹೇಳ್ದಂಗೆ ಕೆಲವೊಂದ್ರದ್ದು ಇದೆ. ಅಂದರೆ ಆಫ್ಲೈನ್ ಮಾಡಿದ್ದು ಆನ್ಲೈನಲ್ಲಿ ನಾನು ಹುಡುಕಿ ಇಟ್ಟಿದ್ದೀನಿ, ನಿಮಗೆಲ್ಲ ಲಿಂಕ್ ಹೇಳ್ತೀರಾ ಅಂತ.
ಅದಕ್ಕೋಸ್ಕರ ನಾನು ಹುಡುಕಿಟ್ಟಿದ್ದೀನಿ. ಇನ್ನು ಸುಮಾರಷ್ಟು ಇತ್ತು, ವೀಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಇಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ. ಬಟ್ ನೀವು ತುಂಬ ಜನ ನಂಗೆ ಆಜು ವ್ಲಾಗು ಇಲ್ಲ ಈ ಥರ ಬಟ್ಟೆ ತೊಗೊಂಡಾಗ ತೋರಿಸಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತೀರಾ. ಸೊ ದಟ್ ತುಂಬ ದಿವಸ ಆಗಿತ್ತು ಅಂತ ಏನು ಇವಾಗ ಹೋಗಿ ಬಂದು ಏನು ಶಾಪಿಂಗ್ ಮಾಡ್ಕೊಂಬಂದಿನೋ ಅದನ್ನು ಹಾಗೆ ತೋರಿಸಿದ್ದೀನಿ ನಿಮ್ಗೆ, ಆಯಿತಾ. ಸೊ ಅಷ್ಟೇ ಗೈಸ್ ಇವತ್ತಿನ ವ್ಲಾಗು. ಮತ್ತು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಕೇಳ್ತಿದ್ರಿ ಯಾವಾಗ ನಿಮ್ಮ ಬರ್ತ್ಡೇ ಅಂತ, ನೀವೇ ಗೆಸ್ ಮಾಡಿ ಯಾವತ್ತು ಏನು ಅಂತ ಎಲ್ಲದನ್ನು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆಯ ಒಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ವೀಡಿಯೋಸ್ ನೋಡ್ತಾ ಇಲ್ಲ ಇವಾಗೆ ನೋಡಿ, ಸಬ್ಸ್ಕ್ರೈಬ್ ಆಗಿದೆಯೋ ಇಲ್ಲೋ ಅಂತ. ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಆಯಿತಾ. ಸೊ ಅಷ್ಟೇ ಗೈಸ್, ಬಾಯ್.